ವಿಚಿತ್ರ ನೋಡಿ. ನಾವೇ ದುಡಿದು ಸಂಪಾದಿಸಿದ ಆಸ್ತಿ ಆದರೂ ನಮ್ಮ ಇಚ್ಛೆಯಂತೆ ನಡ್ಕೊಳ್ಳೋ ಹಾಗಿಲ್ಲ. ಅದನ್ನ ಚಾತಕ ಪಕ್ಷಿಗಳಂತೆ ನೋಡ್ತಾ ಕೂರೋ ಮಕ್ಕಳು ಇಂಚಿಂಚು ಅಳಿತಾ ಇರ್ತಾರೆ, ಆಳ್ತಾ ಇರ್ತಾರೆ. ಅದರ ನಡುವೆ ಯಾವುದೋ ಸಣ್ಣ ಪುಟ್ಟ ಎಡವಟ್ಟಾದ್ರೂ ಅನಾಹುತ ನಡೆದು ಹೋಗಬಹುದು. ಒಂದು ಕಣ್ಣಿಗೆ ಬೆಣ್ಣೆ, ಇನ್ನೊಂದು ಕಣ್ಣಿಗೆ ಸುಣ್ಣ ಮಾಡಿಬಿಟ್ರು ನಮ್ಮಪ್ಪ ಅಂತ ಡಾಕ್ಟರ್ ರೇಣುಕಾ ಪ್ರಸಾದ್ ಹೇಳ್ಕೊಂಡ್ರೇನು? ಅವರಿಗೆ ಆಸ್ತಿ ಹಂಚಿಕೆ ವಿಷಯದಲ್ಲಿ ಅಸಮಾಧಾನ ಆಗಿತ್ತು ಅನ್ನೋದು ಸತ್ಯ. ಒಮ್ಮೆ ಬಂತು, ಅಣ್ಣನಿಗೆ ಜಾಸ್ತಿ ಪಾಲು ಇದಾಗಿದೆ ಅಂತ ಹೇಳಿ ಆವಾಗ ನಾನು ಹೇಳಿದೆ, ಹಾಗೆ ನೀವು ಎಕ್ಸ್ಚೇಂಜ್ ಮಾಡಿ, ನೋ ಪ್ರಾಬ್ಲಮ್, ನಾನು ಡಾಕ್ಟರ್ ಆಗಿರ್ಬೋದು, ನನಗೇನು ಮೆಡಿಕಲ್ ಕಾಲೇಜೇ ಬೇಕು ಅಂತೇಳಿ ಏನಿಲ್ಲ. ತಂದೆಯವರು ಮಾಡಿದ್ದಾರೆ ಅಂತೇಳಿ ಮಾಡಿದ ಸಂಸ್ಥೆಗಳು ಉತ್ತಮ ರೀತಿಯಲ್ಲಿ ನಡಿಬೇಕು ಅಂತ ಹೇಳುವಂಥದ್ದು ಒಂದು ದೇಹಲ್ಲಿದೆ. ಇದು ನನ್ನ ಪರ್ಸನಲ್ ಪ್ರಾಪರ್ಟಿ ಅಲ್ಲ, ಅವನದಾಗಲಿ ನನ್ನದಾಗಲಿ, ಇದೊಂಥರ ಪಬ್ಲಿಕ್ ಪ್ರಾಪರ್ಟಿ ಇದ್ದಾಗೆ. ನಾವು ಅವರ ಮಾಡಿದ ಇದನ್ನು ಉತ್ತಮವಾಗಿ ನಡೆಸಬೇಕು. ಯಾಕೆಂದರೆ ಇಲ್ಲಿ ಮೋರ್ ದೆನ್ 1800 ಪೀಪಲ್ ಆರ್ ಹಿಯರ್ ವರ್ಕಿಂಗ್, ಮೋರ್ ದೆನ್ 7,500 ಸ್ಟೂಡೆಂಟ್ಸ್ ಇದ್ದಾರೆ. ಊರಿನಲ್ಲಿ ಎಷ್ಟೋ ಮಂದಿ ಇದನ್ನು ಡಿಪೆಂಡ್ ಹಾಕ್ಕೊಂಡಿದ್ದಾರೆ. ಹೀಗಿರುವಾಗ ಸಂಘ ಸಂಸ್ಥೆಯನ್ನು ನಾವು ಉತ್ತಮ ರೀತಿಯಲ್ಲಿ ನಡೆಸಿದರೆ ಮಾತ್ರ ಏನಾದರೂ ಪ್ರಯೋಜನ ಆಗ್ತದೆ. ಸುಮ್ಮನೆ ಇದಕ್ಕೆ ಯಾವುದೇ ಧಕ್ಕೆ ಬರುವಾಗ ಮಾಡಬಾರ್ದು. ಅದರಿಂದಾಗಿ ಉತ್ತಮ ರೀತಿಯಲ್ಲಿ ನಡೆಸಬೇಕು ಅಂತ ಹೇಳೋ ಒಂದೇ ಇದೇ ಉದ್ದೇಶ ನನ್ನದು. ಹಾಗಾದ್ರೆ ಉತ್ತಮವಾಗಿ ನಡೆಸೋ ಉದ್ದೇಶ, ಕೆಪಾಸಿಟಿ ಎಲ್ಲ ರೇಣುಕಾ ಪ್ರಸಾದ್ ಅವರಿಗೆ ಇರಲಿಲ್ವಾ? ಹಂಗನ್ನೋದಕ್ಕಾಗಲ್ಲ. ಯಾಕಂದ್ರೆ 11 ವಿದ್ಯಾಸಂಸ್ಥೆಗಳು ಅವರ ಹೆಸರಲ್ಲೇ ಇವೆ. ಆದ್ರೆ ಹೆಚ್ಚಿಗೆ ಇನ್ಕಮ್ ಇರೋ ಎಂಜಿನಿಯರಿಂಗ್, ಮೆಡಿಕಲ್ನಂಥ ಕಾಲೇಜ್ಗಳು ಇವ್ರ ಕೈಲಿವೆ. ಕುರಂಜಿ ಗೌಡ್ರು ಅದ್ಯಾಕೆ ಆ ರೀತಿ ಆಸ್ತಿ ಹಂಚಿಕೆ ಮಾಡಿದ್ರು? ಅವರಿಗೆ ಹಿರಿಮಗನ ಮೇಲೆ ಹೆಚ್ಚಿನ ಪ್ರೀತಿನ? ಗೊತ್ತಿಲ್ಲ. ಆದ್ರೆ ಅಣ್ಣ ತಮ್ಮ ಡಿವೈಡ್ ಆದ ಮೇಲೆ ಅನಾರೋಗ್ಯದಿಂದ ನರಳುತ್ತಿರೋ ತಂದೆನ ಮನೇಲಿಟ್ಕೊಂಡು ನೋಡ್ತಿರೋರು ಚಿದಾನಂದ್ ಅವರೇ. ಹಂಗಂತ ಹೆಚ್ಚಿಗೆ ಏನೋ ತಗೊಳ್ಳೋ ಉದ್ದೇಶ ಅವರಿಗಿಲ್ವಂತೆ. ನಾನು ಎಲ್ಲವನ್ನು ಬೇಕಿದ್ರೆ ನೀನೇ ಇಟ್ಟುಕೊಂಡು ಹೇಳಿಕೊಂಡು ಸಹ ನಾನು ಆಫರ್ ಕೊಟ್ಟಿದ್ದೇನೆ. ಅಥವಾ ತಂದೆಯವರಿಗೆ ಮತ್ತು ಇವರಿಗೆ ಬೇಕಾಗಿ ನಾನು ಇವನ್ ಆ ಪಾರ್ಟನ್ನು ನೀನು ಇದು ಲಾಭದಾಯಕ ಅಂದರೆ ಇದನ್ನು ತಗೊಳ್ಳಿ ಅಂತೇಳಿ ಸಹ ಹೇಳಿದ್ದೇನೆ. ಅದನ್ನು ನಾನು ನೋಡಿಕೊಳ್ತೇನೆ ಅಂತ ಹೇಳಿದ್ದೇನೆ. ಅದು ಯಾವುದಿಲ್ಲರೂ ಬೇಕಿದ್ರೆ ಎರಡನ್ನೂ ಅವ ನೋಡಿಕೊಂಡ್ರೆ ತೊಂದರೆ ಇಲ್ಲ ಅಂತೇಳಿ ನಾನು ಹೇಳಿದ್ದೇನೆ. ಇವರು ಅದು ಏನು ಹೇಳಿದ್ರು ಏನು, ಒಟ್ನಲ್ಲಿ ವ್ಯಾಜ್ಯ ಮಾತ್ರ ಬಗೆಹರಿದಿರಲಿಲ್ಲ. ಕೊನೆಗೆ ಈ ರೇಣುಕಾ ಪ್ರಸಾದ್ಗೆ ಇಷ್ಟಕ್ಕೆಲ್ಲ ಕಾರಣ ರಾಮಕೃಷ್ಣ ಅಂತ ಅನ್ಸಿ ಅವರನ್ನ ಕಾಲೇಜ್ ಕಮಿಟಿಯಿಂದ ಹೊರಹಾಕೋ ಪ್ರಯತ್ನ ಮಾಡಿದ್ರಂತೆ. ರೇಣುಕಾ ಪ್ರಸಾದ್, he felt that all the injustice to him is due to Mr. ರಾಮಕೃಷ್ಣ. ಮತ್ತು ಒಂದು ಸಲ ಈ ಪ್ರಕಾರ ಮನಸ್ಸಿಗೆ ವಿಚಾರ ಬಂತು. then he started planning how to neutralize him. ತೆಗಿಸೋದು ಹಂಗಿರ್ಲಿ, ಇತ್ತೀಚೆಗೆ ಚಿದಾನಂದ್ ಅವರನ್ನ ತಮ್ಮ ಚೇಂಬರ್ನಲ್ಲೇ ಕೂರಿಸ್ಕೊಳ್ಳೋದಕ್ಕೆ ಶುರು ಮಾಡಿದ್ರು. ಆಲ್ಮೋಸ್ಟ್ ಎಲ್ಲ ವ್ಯವಹಾರನೂ ರಾಮಕೃಷ್ಣ ಅವರೇ ನೋಡ್ಕೋತಿದ್ರು. ಹಾಗಾಗಿ ಕೋಪ ಇನ್ನಷ್ಟು ಹೆಚ್ಚಾಗಿದೆ. ಆದ್ರೂ ಸುಪಾರಿ ಕೊಟ್ಟು ಕೊಲ್ಲಿಸೋ ಹುಚ್ಚು ಯೋಚನೆ ಅದು ಹೆಂಗ್ ಬಂತೋ ಗೊತ್ತಿಲ್ಲ. ರೇಣುಕಾ ಪ್ರಸಾದ್ ಬಗ್ಗೆ ಎಲ್ಲರಿಗೂ ಒಳ್ಳೆ ಅಭಿಪ್ರಾಯ ಇದೆ. ಕೊಲೆ ಮಾಡಿಸಿದಂತಹ ವ್ಯಕ್ತಿ ಡಾಕ್ಟರ್ ರೇಣುಕಾ ಪ್ರಸಾದ್ ಅವರು ಅಂತ ಹೇಳಿ ಈಗಾಗಲೇ ವರದಿಯಾಗಿದೆ. ಬಹುಶಃ ಅತ್ಯಂತ ಒಳ್ಳೆಯ ವ್ಯಕ್ತಿ ಅವರು, ಸಜ್ಜನ ವ್ಯಕ್ತಿ. ಆದರೆ ಅವರಿಗೆ ಯಾರು ದಿಕ್ಕು ತೋರಿಸಿದ್ದಾರೆ, ಅವರು ತಪ್ಪು ದಿಕ್ಕುಗಳನ್ನು ತೋರಿಸುವ ಮೂಲಕ ಅವರು ಈ ರೀತಿಯ ಒಂದು ಕೃತ್ಯಕ್ಕೆ ಪ್ರೇರೇಪಣೆ ಕೊಟ್ಟಿದ್ದಾರೆ ಅಂತೇಳಿ ಹೇಳ್ಬೋದು. ರೇಣುಕಾ ಪ್ರಸಾದ್ ಅವರು ವ್ಯಕ್ತಿಗತವಾಗಿ ಒಳ್ಳೆಯವರು. ಇಂತಹ ಒಂದು ಕೆಟ್ಟ ಕೆಲಸವನ್ನು ಮಾಡುವಂಥ ಮನಸ್ಥಿತಿ ಕೂಡ ಅವರದಲ್ಲ. ಬಹುಶಃ ಅವರಿಗೆ ಯಾರು ಪ್ರೇರೇಪಣೆ ಕೊಟ್ಟಿದ್ದಾರೆ, ಯಾರು ಅವರಿಗೆ ಹಿಂದಿನಿಂದ ಈ ರೀತಿಯ ಒಂದು ಹೀನ ಕೃತ್ಯಕ್ಕೆ ಪ್ರೇರೇಪಣೆ ಕೊಟ್ಟಿದ್ದಾರೆ, ಅವರ ಪ್ರೇರೇಪಣೆಗೆ ಬಲಿಯಾಗಿ ಇವರು ಇವತ್ತು ಈ ಕೃತ್ಯ ಮಾಡಿದ್ದಾರೆ ಅಂತನ್ನುವಂಥದ್ದು ನಮ್ಮ ಅನಿಸಿಕೆ. ಖಂಡಿತ ಇದರ ಹಿಂದೆ ಹಲವರ ಕೈವಾಡ ಇರಬಹುದು, ಕೊಲೆಗೆ ಪ್ರೇರೇಪಿಸಿರಬಹುದು ಅಂತ ಪೊಲೀಸರಿಗೂ ಅನಿಸಿದೆ. ಹಂಗಾಗಿ ತನಿಖೆ ನಡೀತಾನೇ ಇದೆ. ಈ ಕಡೆ ಬಲಗೈಯಂತಿದ್ದ ರಾಮಕೃಷ್ಣರನ್ನ ಕಳಕೊಂಡ ನೋವಿನಲ್ಲಿ ಕೂಡ ತಮ್ಮ ಕೆಟ್ಟವನಲ್ಲ ಅನ್ಸುತ್ತೆ ಡಾಕ್ಟರ್ ಚಿದಾನಂದ್ ಅವರಿಗೆ. ಏನಾದ್ರು ಮಾನಸಿಕ ಸಮತೋಲನ ಕಳ್ಕೊಂಡು ಸೈಕಲಾಜಿಕಲ್ ಚೇಂಜಸ್ ಆಗ್ತದಲ್ಲ, ಆ ರೀತಿ ಏನಾದ್ರು ಆಗಿರ್ಬೋದೇನೋ. ಯಾಕಂದರೆ ನಮ್ಮ ಮೆಡಿಕಲ್ ಇದರಲ್ಲಿ ನೋಡಿದರೆ ಒಬ್ಬ ಮನುಷ್ಯ ಏನಾದರೂ ಇಂಥ ಆ್ಯಕ್ಟ್ ಮಾಡಬೇಕಿದ್ರೆ ಈ ಶುಡ್ ಹ್ಯಾವ್ ಸಮ್ ಸೈಕಲಾಜಿಕಲ್ ಪ್ರಾಬ್ಲಮ್. ಅದು ಯಾವಾಗ ಡೆವಲಪ್ ಆಗ್ತದೆ ಹೇಳಿ ಮನುಷ್ಯರಿಗೆ ಹೇಳಲಿಕ್ಕಾಗೋದಿಲ್ಲ. ನಮ್ಮ ಫ್ಯಾಮಿಲಿಯಲ್ಲಿ ಯಾರಿಗೇನು ಬರಲಿಕ್ಕೆ ಸಾಧ್ಯ. ನನ್ನ ತಂದೆಯವರ ದೇಹ ಧೋರಣೆ ಮತ್ತು ಅವರ ಅಡ್ವೈಸ್ ಪ್ರತಿಯೊಬ್ಬರಿಗೂ ಕೆಲವು ಪಂಚಸೂತ್ರಗಳು ಇದೆಲ್ಲ ಉಂಟು. ಸತ್ಯ ನಡ್ಕೊಳ್ಬೇಕು, ಕೆಟ್ಟವರ ಸಾಹಸ ಮಾಡಬಾರ್ದು, ದುರ್ನಡತೆ ಎಲ್ಲ ಮಾಡಬಾರ್ದು, ಅದಿದೆಲ್ಲ ಅಂತೇಳಿ ಅಂತ ಇದೆಲ್ಲ ಇರುವಾಗ ಇಂಥದ್ದು ಯಾಕೆ ಬಂತು ಅಂತೇಳಿ ಗೊತ್ತಾಗಿಲ್ಲ. ನನಗೇನು ಅನಿಸ್ತದೆ, ಮಾನಸಿಕವಾಗಿ ಏನಾದ್ರು ನೊಂದಿರ್ಬೋದು ಅಂದರೆ.
ಅಫ್ಕೋರ್ಸ್ ನೋವಿನಲ್ಲೇ ಇಷ್ಟೆಲ್ಲ ಆಗಿರೋದಂತೂ ಸತ್ಯ. ಆಸ್ತಿ ಹಂಚಿಕೆಯಲ್ಲಿ ಎಲ್ಲರಿಗೂ ಸಮಾಧಾನ ಆಗಿಬಿಟ್ಟಿದ್ರೆ ಇಂಥ ದುರಂತ ನಡೀತಿರ್ಲಿಲ್ವೇನೋ? ಏನೋ ಮಾಡೋದಕ್ಕೆ ಹೋಗಿ ಇನ್ನೇನೋ ಆಗಿದೆ. ಸಾವಿರಾರು ಕೋಟಿಯ ವ್ಯವಹಾರ ಸಾವಿಗೆ ನಾಂದಿ ಹಾಡಿದೆ. ಅಣ್ಣತಮ್ಮಂದಿರ ಜಗಳದಲ್ಲಿ ವಿನಾಕಾರಣ ಕೊಲೆಯಾಗಿ ಹೋದ ರಾಮಕೃಷ್ಣ ಅವರ ಫ್ಯಾಮಿಲಿಗೆ ಈ ದುಃಖವನ್ನ ಭರಿಸೋ ಶಕ್ತಿ ಬರಲಿ. ಅತ್ಯಂತ ಕ್ಲಿಷ್ಟವಾಗಿದ್ದ ಪ್ರಕರಣವನ್ನ 10 ದಿನಗಳಲ್ಲಿ ಭೇದಿಸಿದ ಪೊಲೀಸರಿಗೆ ಕಂಗ್ರಾಟ್ಸ್ ಹೇಳಲೇಬೇಕು. ಅದರ ಜೊತೆಗೆ ವಿನಾಕಾರಣ ಕೊಲೆಯಾಗಿ ಹೋದ ರಾಮಕೃಷ್ಣ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ತಪ್ಪಿತಸ್ಥರು ಯಾರೇ ಆಗಿದ್ರೂ ಶಿಕ್ಷೆ ಆಗಲಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ನ ಮುಗಿಸ್ತಾ ಇದ್ದೀವಿ. ಗುಡ್